ಇರಾನ್ ಅಮೆರಿಕ ನಡುವೆ ದಾಳಿ ತೀವ್ರಗೊಳ್ತಾನೆ ಇದೆ. ಅಮೆರಿಕ ಈ ಬಾರಿ ತನ್ನ ಗುರಿ ನಾಗರಿಕರು ಮತ್ತೆ ವಸತಿ ಪ್ರದೇಶಗಳು ಅಂತ ಹೇಳ್ಕೊಳ್ಳೋದಕ್ಕೂ ಕೂಡ ಹಿಂಜರಿತಾ ಇಲ್ಲ. ಚಾಬಹಾರ್ ಬಂದರಿನಲ್ಲಿರುವಂತಹ ಸಂಚಾರ ನಿಯಂತ್ರಣ ರಾಡಾರ್ ಟವರ್ ಮೇಲಿನ ದಾಳಿಯ ಫೋಟೋವನ್ನ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಹೆಕ್ಸೆತ್ ಟ್ವಿಟರ್ನಲ್ಲಿ ಹಂಚಿಕೊಂಡಿದ್ದಾರೆ. ಇಲ್ಲಿ ಭಾರತ ಕೂಡ ಹೂಡಿಕೆ ಮಾಡಿದೆ. ಅಮೆರಿಕದ ಒತ್ತಡದಿಂದಾಗಿ ಭಾರತ ಇರಾನ್ನ ಚಾಬಹಾರ್ ಯೋಜನೆಯಿಂದ ಹಿಂದೆ ಸರಿದಿದೆ. ಚಾಬಹಾರ್ನಲ್ಲಿ ಭಾರತದ ಹೂಡಿಕೆ ಇದೆ ಅನ್ನೋದನ್ನ ಅಮೆರಿಕ ಇಲ್ಲಿ ಲೆಕ್ಕ ಹಾಕೋದಿಲ್ಲ. ಈ ಬಾರಿ ಅಮೆರಿಕದ ದಾಳಿ ಹೆಚ್ಚಾಗಿ ಇರಾನ್ನ ಆಗ್ನೇಯ ಪ್ರದೇಶದಲ್ಲಿದೆ. ಒಂದು ತುದಿಯಲ್ಲಿ ಕುವೈತ್ನ ಗಡಿಯಲ್ಲಿರುವಂತಹ ಅಬದಾನ್ ಮತ್ತೆ ಇನ್ನೊಂದು ತುದಿಯಲ್ಲಿ ಪಾಕಿಸ್ತಾನದ ಗಡಿಯಲ್ಲಿರುವಂತಹ ಚಾಬಹಾರ್ ಇದೆ. ಇದರ ನಡುವೆ ಹಾರ್ಮುಜ್ನ ಗಡಿಯಲ್ಲಿರುವಂತಹ ಬಂದರ್ ಅಬ್ಬಾಸ್ ಇದೆ. ಈ ಪ್ರದೇಶದ ಮೇಲೆ ದಾಳಿ ಮಾಡೋ ಮೂಲಕ ಅಮೆರಿಕ ಹಾರ್ಮುಜ್ ಮೇಲೆ ತನ್ನ ಹಕ್ಕನ್ನು ಪ್ರತಿಪಾದಿಸೋದಕ್ಕೆ ಇರಾನ್ ಅನ್ನ ದುರ್ಬಲಗೊಳಿಸೋದಕ್ಕೆ ಬಯಸಿದೆ. ಅಮೆರಿಕ ಇತರ ಸ್ಥಳಗಳ ಮೇಲೆ ದಾಳಿ ಮಾಡಿಲ್ಲ ಅಂತಲ್ಲ, ಆದ್ರೆ ಅಲ್ಲಿ ಪ್ರಮುಖ ದಾಳಿಗಳು ನಡೆದಿಲ್ಲ. ಅಂದ್ರೆ ಉದಾಹರಣೆಗೆ ಟೆಹರಾನ್ ಬಳಿಯ ಸಿಮ್ನಾನ್ ನಗರದ ಮೇಲೆ ದಾಳಿಯನ್ನ ನಡೆಸಲಾಯಿತು, ಮತ್ತೆ ಇನ್ನೊಂದು ನಗರ ಹಮದಾನ್ ಮೇಲೂ ಕೂಡ ದಾಳಿಯನ್ನ ನಡೆಸಲಾಯಿತು. ಬಹುಶಃ ಇದು ಒಳನಾಡಿನ ಪ್ರದೇಶಗಳ ಮೇಲೂ ಕೂಡ ದಾಳಿ ಮಾಡಬಹುದು ಅಂತ ಸೂಚಿಸೋದಿಕ್ಕೆ ಮಾಡಿದಂತಹ ದಾಳಿ ಆಗಿತ್ತು. ಬಾಂಬ್ ದಾಳಿ ಹಾರ್ಮುಜ್ ಮತ್ತೆ ಚಾಬಹಾರ್ ನಡುವೆ ಮಾತ್ರನೇ ನಡೀತಾ ಇದೆ. ಈಗ ಇರಾನ್ ಹಾರ್ಮುಜ್ ಅನ್ನ ನಿಯಂತ್ರಿಸಿದ್ರೆ ಅದು ಪ್ರಬಲ ರಾಷ್ಟ್ರ ಆಗಬಹುದು. ಮತ್ತೆ ತೈಲ ಮತ್ತೆ ಅನಿಲದ ನಿಯಂತ್ರಣ ಇರಾನ್ ಬಗ್ಗೆ ಪ್ರಪಂಚದಾದ್ಯಂತ ಅನೇಕ ದೇಶಗಳ ಮನೋಭಾವವನ್ನ ಬದಲಾಯಿಸಬಹುದು ಅಂತ ಅದು ಅರ್ಥ ಮಾಡ್ಕೊಂಡಿದೆ. ಯುಎಸ್, ಚೀನಾ ಮತ್ತೆ ರಷ್ಯಾದ ನಂತರ ಇರಾನ್ ಈಗ 4ನೇ ಸ್ತಂಭವಾಗಿ ಹೊರಹೊಮ್ತಾ ಇದೆ. ಆರ್ಥಿಕವಾಗಿ ಅಥವಾ ಮಿಲಿಟರಿಯಾಗಿ ಈ ದೇಶಗಳೊಂದಿಗೆ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಹಾರ್ಮುಜ್ ಮೇಲಿನ ಅದರ ನಿಯಂತ್ರಣ, ಕಾರ್ಯತಂತ್ರದ ಸ್ಥಾನ ಮತ್ತೆ ಹತೋಟಿಯ ವಿಷಯದಲ್ಲಿ ಅದನ್ನ ಅವುಗಳಿಗೆ ಸಮಾನವಾಗಿಸುತ್ತೆ. ಆದ್ರಿಂದಾಗಿ ಈ ದಾಳಿಯನ್ನ ಹಾರ್ಮುಜ್ ಅನ್ನ ನಿಯಂತ್ರಿಸೋದಕ್ಕೆ ತಂತ್ರ ಅಂತ ನೋಡ್ಬೇಕಾಗಿದೆ. ಹಾರ್ಮುಜ್ ಇರುವಂತಹ ಪ್ರದೇಶದಲ್ಲಿ ಅಮೆರಿಕ ಇರಾನ್ ಅನ್ನ ದುರ್ಬಲಗೊಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಆದ್ರಿಂದ ಮಿಲಿಟರಿ ನೆಲೆಗಳು ಮತ್ತೆ ನಾಗರಿಕ ಮೂಲ ಸೌಕರ್ಯಗಳನ್ನ ನಾಶಪಡಿಸಲಾಗ್ತಾ ಇದೆ. ಮಾರ್ಚ್ ನಿಂದ ಕೂಡ ಈ ಪ್ರದೇಶಗಳ ಮೇಲೇನೆ ಸೇನಾ ದಾಳಿ ಮಾಡೋದ್ರ ಬಗ್ಗೆ ಮಾತುಕತೆಗಳು ನಡೀತಾ ಇದ್ವಿ. ಮತ್ತೆ ಈ ಬಾರಿಯೂ ಕೂಡ ಈ ಪ್ರದೇಶಗಳಿಂದ ನೆಲದ ಮೇಲೆ ಯುಎಸ್ ಯುದ್ಧ ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಯುಎಸ್ ಇನ್ನೂ ಅಂಥ ಧೈರ್ಯವನ್ನ ತೋರಿಸಿಲ್ಲ. ಈಗ ಇಸ್ರೇಲ್ನ ಮಾದರಿಯಲ್ಲೇ ಅದು ಇರಾನ್ ಮೇಲೆ ದಾಳಿ ಮಾಡ್ತಾ ಇದೆ. ಮಾರ್ಚ್ 18ರಂದು ಇಸ್ರೇಲ್ ಲೆಬನಾನ್ ನಲ್ಲಿರುವಂತಹ ಪ್ರಮುಖ ಸೇತುವೆಗಳನ್ನ ಗುರಿಯಾಗಿಸೋದಕ್ಕೆ ಪ್ರಾರಂಭ ಮಾಡಿತು. 9 ಸೇತುವೆಗಳನ್ನ ಬಾಂಬ್ ದಾಳಿಯ ಮೂಲಕ ಧ್ವಂಸಗೊಳಿಸಲಾಯಿತು. ಹಲವಾರು ಸೇತುವೆಗಳನ್ನ ಪದೇ ಪದೇ ಸ್ಫೋಟಿಸಲಾಯಿತು. ದಕ್ಷಿಣ ಲೆಬನಾನ್ ಅನ್ನ ದೇಶದ ಉಳಿದ ಭಾಗಗಳಿಗೆ ಸಂಪರ್ಕಿಸುವಂತಹ ಕೊನೆಯ ಸೇತುವೆಯನ್ನ ಕೂಡ ಇಸ್ರೇಲ್ ನಾಶಪಡಿಸಿತು. ಈ ಮಾದರಿಯನ್ನ ಅನುಸರಿಸಿ ಅಮೆರಿಕ ಈ ಬಾರಿ ಬಂದರ್ ಅಬ್ಬಾಸ್ ಪ್ರದೇಶದ ಮೇಲೆ ಬಾಂಬ್ ದಾಳಿಯನ್ನ ಮಾಡಿದೆ. ಸೇತುವೆಗಳನ್ನ ಗುರಿಯಾಗಿಸೋದಕ್ಕೆ ಪ್ರಾರಂಭ ಮಾಡಿದೆ. ಬಂದರ್ ಖಮೀರ್ ಕೊಲ್ಲಿಯ ಅತಿ ದೊಡ್ಡ ಕೆಶ್ಮ ದ್ವೀಪದ ಬಳಿ ಇರುವಂತಹ ಒಂದು ಸಣ್ಣ ಪಟ್ಟಣ. ಇಸ್ರೇಲ್ ಲೆಬನಾನ್ ನಲ್ಲಿರುವಂತಹ ಸೇತುವೆಗಳನ್ನ ಗುರಿಯಾಗಿಸಿಕೊಂಡ ಹಾಗೇನೆ ಇಲ್ಲಿ 7 ಸೇತುವೆಗಳನ್ನ ಗುರಿಯಾಗಿಸಲಾಗಿತ್ತು. ಇದರ ಪರಿಣಾಮವಾಗಿ ಕರಾವಳಿ ಪ್ರದೇಶ ಇರಾನ್ನ ಮುಖ್ಯ ಭೂಭಾಗದೊಂದಿಗೆ ಸಂಪರ್ಕವನ್ನ ಕಳ್ಕೊಂಡಿದೆ. ಬಂದರ್ ಅಬ್ಬಾಸ್ ಹಾರ್ಮುಜ್ನ ಗಡಿಯಲ್ಲಿದೆ. ಬಂದರ್ ಅಬ್ಬಾಸ್ ನಲ್ಲಿರುವಂತಹ ರೈಲು ಮಾರ್ಗಗಳನ್ನ ಕೂಡ ಗುರಿಯಾಗಿಸಲಾಗಿದೆ. ಇರಾನ್ ತನ್ನ ಸರಕುಗಳನ್ನ ಬಂದರುಗಳಿಗೆ ಸಾಗಿಸೋದಕ್ಕೆ ರೈಲ್ ನಿಲ್ದಾಣದ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದೆ. ಇರಾನ್ನ ಒಳಭಾಗವನ್ನ ಸಂಪರ್ಕಿಸೋದಕ್ಕೆ ರೈಲು ಜಾಲ ನಿರ್ಣಾಯಕ. ಇದು ವಿಶಾಲವಾದ ದೇಶ. ಅದಕ್ಕಾಗಿನೇ ಜನರು ಒಂದು ತುದಿಯಿಂದ ಇನ್ನೊಂದು ತುದಿಗೆ ರೈಲಿನಲ್ಲಿ ಪ್ರಯಾಣಿಸೋದಕ್ಕೆ ಬಯಸ್ತಾರೆ. ಬಂದರ್ ಅಬ್ಬಾಸ್ ರೈಲ್ವೆಗೆ ಹಾನಿಯಾಗಿರೋದ್ರಿಂದಾಗಿ ಮಧ್ಯ ಇರಾನ್ನ ಪ್ರಮುಖ ನಗರವಾದ ಶಿರಾಜ್ ಬಂದರಿನ ಸಂಪರ್ಕ ಕಡಿತಗೊಂಡಿದೆ. ಪಾಕಿಸ್ತಾನದ ಗಡಿಯಲ್ಲಿರುವಂತಹ ಇರಾನಿನ ಪ್ರದೇಶದ ಮೇಲೂ ಕೂಡ ಅಮೆರಿಕ ಭಾರಿ ಬಾಂಬ್ ದಾಳಿಯನ್ನ ಮಾಡಿದೆ. ಬಲೂಚಿಸ್ತಾನ್ ಮತ್ತೆ ಸಿಸ್ತಾನ್ ಪ್ರದೇಶಗಳು ಅಫ್ಘಾನಿಸ್ತಾನ್ ಮತ್ತೆ ಪಾಕಿಸ್ತಾನದ ಗಡಿಯನ್ನ ಹೊಂದಿವೆ. ಇಲ್ಲಿನ ಪ್ರಮುಖ ವಿಮಾನ ನಿಲ್ದಾಣದ ಮೇಲೂ ಕೂಡ ದಾಳಿಯನ್ನ ನಡೆಸಲಾಯಿತು. ಈ ವಿಮಾನ ನಿಲ್ದಾಣವನ್ನ ತುರ್ತು ಮತ್ತೆ ಸ್ಥಳೀಯ ವಿಮಾನಗಳಿಗಾಗಿ ಬಳಸಲಾಗ್ತಾ ಇತ್ತು. ಸಿಸ್ತಾನ್ ಪ್ರದೇಶದಲ್ಲಿ ಸುನ್ನಿ ಸಮುದಾಯದವರ ಸಂಖ್ಯೆ ಹೆಚ್ಚಾಗಿದೆ. ಕಳೆದ ಬಾರಿ ಅಮೆರಿಕ ನಾಗರಿಕ ಗುರಿಗಳ ಮೇಲೆ ದಾಳಿ ಮಾಡಿಲ್ಲ ಅಂತಲ್ಲ, ಆಗ್ಲೂ ಕೂಡ ಸೇತುವೆಗಳು ಮತ್ತೆ ರೈಲ್ ಮಾರ್ಗಗಳನ್ನ ಗುರಿಯಾಗಿಸಲಾಗಿತ್ತು. ಆದ್ರೆ ಕದನ ವಿರಾಮದ ಸಮಯದಲ್ಲಿ ಇರಾನ್ ಅವುಗಳನ್ನ ಪುನಃಸ್ಥಾಪಿಸಿತ್ತು. ಈ ದಾಳಿಗಳ ಮೂಲಕ ಈಶಾನ್ಯ ಇರಾನ್ನ ಕರಾವಳಿ ಪ್ರದೇಶಗಳನ್ನ ಇರಾನಿನ ಭೂಪ್ರದೇಶದಿಂದ ಪ್ರತ್ಯೇಕಿಸುವಂತಹ ಒಂದು ಗುರಿ ಅಮೆರಿಕದಾಗಿದೆ. ಇದು ಜನಜೀವನವನ್ನ ಅಡ್ಡಿಪಡಿಸುತ್ತೆ ಮತ್ತೆ ಅವ್ಯವಸ್ಥೆ ಕಾರಣ ಆಗುತ್ತೆ. ಅಮೆರಿಕ 6 ರಾತ್ರಿಗಳಿಂದ ನಿರಂತರವಾಗಿ ಬಾಂಬ್ ದಾಳಿಯನ್ನ ಮಾಡ್ತಾ ಇದೆ. ಈ ದಾಳಿಗಳು 38 ಇರಾನಿಯನ್ರನ್ನ ಕೊಂದಿವೆ ಮತ್ತೆ 400ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಹಾರ್ಮುಜ್ ಸುತ್ತಾನು ಇದೆಲ್ಲಾನು ನಡೀತಾ ಇದೆ. ಹಾಗಾಗಿ ಇದು ವಿಶ್ವಾದ್ಯಂತ ತೈಲ ಮತ್ತೆ ಅನಿಲ ಪೂರೈಕೆ ಮೇಲೆ ಪರಿಣಾಮವನ್ನು ಬೀರುತ್ತೆ. ಕೆಲವು ಅರ್ಥಶಾಸ್ತ್ರಜ್ಞರು ಆಗಸ್ಟ್ನಲ್ಲಿ ಜಾಗತಿಕ ಆರ್ಥಿಕ ಬಿಕ್ಕಟ್ಟು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮಾರುಕಟ್ಟೆಗಳಿಗೆ ಭಾರಿ ವಿಪತ್ತು ಉಂಟಾಗಲಿದೆ. IRGC ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇರಬಹುದು. ಅದಕ್ಕಾಗಿನೇ ಹಾನಿಯ ವ್ಯಾಪ್ತಿಯನ್ನು ಹೆಚ್ಚು ಮಾಡೋದಕ್ಕೆ
ಕೆಂಪು ಸಮುದ್ರದ ಬಾಬಲ್ ಮಂದಬನ್ನು ಕೂಡ ಮುಚ್ಚೋದಾಗಿ ಬೆದರಿಕೆಯನ್ನು ಹಾಕ್ತಾ ಇದೆ. ಇರಾನ್ನ ಪ್ರತಿಕಾರದ ದಾಳಿ ಈ ಬಾರಿಯೂ ಕೂಡ ಸೀಮಿತವಾಗಿದೆ, ಸಂಯಮದಿಂದ ಕೂಡಿದೆ. ಅದು ತನ್ನ ಎಲ್ಲಾ ಶಕ್ತಿಯನ್ನ ಒಂದೇ ಸಲ ಬಯಸೋದಿಲ್ಲ. ಆದ್ರೂ ಅದರೊಳಗೆ ಕೆಲ ಬದಲಾವಣೆಗಳು ಗೋಚರಿಸ್ತಾ ಇವೆ. ಮಾರ್ಚ್ ದಾಳಿಯಲ್ಲಿ ಇರಾನ್ ಓಮಾನ್ ಮೇಲೆ ದಾಳಿ ಮಾಡಲಿಲ್ಲ. ಈ ಬಾರಿ ಓಮಾನ್ ಡುಕುಮ್ ಬಂದರಿನ ಮೇಲೆ ದಾಳಿಯನ್ನ ಮಾಡಲಾಗಿದೆ. ಈ ಬಂದರು ಹಾರ್ಮುಜ್ನಿಂದ 500 ಕಿಲೋಮೀಟರ್ ದೂರದಲ್ಲಿದೆ. ಇದು US ನೌಕಾಪಡೆಗೆ ಸೇವೆಯನ್ನು ಸಲ್ಲಿಸುತ್ತೆ. ಇದು ಇಂಧನ ತುಂಬುವಂತ ಬಂದರಾಗಿದ್ದು ಇರಾನ್ ಅದನ್ನ ಗುರಿಯಾಗಿಸಿಕೊಂಡಿದೆ. ಜೋರ್ಡಾನ್ನಲ್ಲಿರುವಂತಹ US ಮಿಲಿಟರಿ ನೆಲೆ ಮೇಲೆ ಪ್ರಮುಖ ದಾಳಿಯನ್ನು ನಡೆಸಿರುವುದಾಗಿ ಇರಾನ್ ಹೇಳ್ಕೊಂಡಿದೆ. ಸಿರಿಯಾದೊಳಗಿನ ಮಿಲಿಟರಿ ನೆಲೆ ಮೇಲೂ ಕೂಡ ದಾಳಿಯನ್ನು ಮಾಡಲಾಗಿದೆ. ಸಿರಿಯಾ, ಜೋರ್ಡಾನ್ ಮತ್ತೆ ಇರಾಕ್ ನಡುವಿನ ಗಡಿಯಲ್ಲಿರುವಂತಹ ಸಿರಿಯನ್ ನಗರವಾದ ತಂಫ್ನಲ್ಲಿ ಇರಾನ್ ಪ್ರಮುಖ ದಾಳಿಯನ್ನು ನಡೆಸಿದಾಗ ಹೇಳ್ಕೊಂಡಿದೆ. ಆದ್ರೆ ಸಿರಿಯನ್ ಮಿಲಿಟರಿ ಅಧಿಕಾರಿಗಳು ಇರಾನ್ US ನೆಲೆ ಮೇಲೆ ದಾಳಿ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ. IRGC ಜೋರ್ಡಾನ್ ಜನರಿಗೆ ಪತ್ರವೊಂದನ್ನು ಕೂಡ ಬಿಡುಗಡೆ ಮಾಡಿದೆ. ಕಳೆದ ಕೆಲ ದಿನಗಳಲ್ಲಿ ನಾವು US ಮಿಲಿಟರಿ ನೆಲೆಗಳಿಗೆ ಸಾಕಷ್ಟು ವಿನಾಶವನ್ನ ಉಂಟು ಮಾಡಿದೀವಿ. ಈಗ ಜೋರ್ಡಾನ್ ಜನರು US ಆಕ್ರಮಣದಿಂದ ತಮ್ಮನ್ನ ಮುಕ್ತಗೊಳಿಸಿಕೊಳ್ಳೋ ಹಾಗೆ ಒತ್ತಾಯ ಮಾಡಲಾಗಿದೆ. ಅವರ ಖ್ಯಾತಿಯ ಮೇಲಿನ ಕಲೆಯನ್ನು ಅಳಿಸಾಕುವಂತ ಸಮಯ ಬಂದಿದೆ ಅಂತ ಬರೆಯಲಾಗಿದೆ. ಅಂದ್ರೆ ಫೆಬ್ರವರಿ ಮತ್ತೆ ಮಾರ್ಚ್ನಲ್ಲಿ US ಇರಾನ್ ನಾಯಕತ್ವದ ವಿರುದ್ಧ ದಂಗೆ ಏಳುವಂತೆ ಇರಾನ್ ಜನರಿಗೆ ಮನವಿ ಮಾಡಿದ ರೀತಿಯಲ್ಲೇನೆ ಈ ಬಾರಿ ಇರಾನ್ ಜೋರ್ಡಾನ್ ಜನರಿಗೆ ಮನವಿ ಮಾಡ್ತಾ ಇದೆ. ಕಳೆದ ಜೂನ್ನಲ್ಲಿ 12 ದಿನಗಳ ಯುದ್ಧದ ಸಮಯದಲ್ಲಿ ಖತರ್ನ ಅಲ್ ಉದಯತ್ ವಾಯುನೆಲೆಯನ್ನ ಗುರಿಯಾಗಿಸಲಾಗಿತ್ತು. ತನ್ನ ನಿಯಂತ್ರಣ ವ್ಯವಸ್ಥೆ ದುರ್ಬಲಗೊಂಡಿದೆ ಅಂತ ಅರಿತುಕೊಂಡ US ತನ್ನ ಸೌಲಭ್ಯವನ್ನ ಜೋರ್ಡಾನ್ಗೆ ಸ್ಥಳಾಂತರಿಸಿತು. ಈ ಬಾರಿ ಇರಾನ್ ದಾಳಿ ಅಮೆರಿಕದ ಉಪಗ್ರಹ ಮತ್ತೆ ರಾಡಾರ್ ವ್ಯವಸ್ಥೆಗಳನ್ನ ನಾಶ ಮಾಡುವಂತ ಮತ್ತೆ ಈ ಪ್ರದೇಶದಲ್ಲಿನ ಮಾಹಿತಿ ಜಾಲವನ್ನ ದುರ್ಬಲಗೊಳಿಸುವಂತ ಗುರಿಯನ್ನು ಹೊಂದಿದೆ. ಇದರ ಹೊರತಾಗಿನೂ ಇರಾನ್ನಿಂದ ನಾಗರಿಕ ಗುರಿಗಳು ಮತ್ತೆ ನಿರ್ಮಾಣಗಳ ಮೇಲೆ ದೊಡ್ಡ ಪ್ರಮಾಣದ ದಾಳಿ ನಡೆದಾಗಿಲ್ಲ. ತನ್ನ ನಾಗರಿಕ ಮೂಲ ಸೌಕರ್ಯವನ್ನ ಗುರಿಯಾಗಿಸಿಕೊಂಡ್ರೆ ಕೊಲ್ಲಿಯಾದ್ಯಂತ ನಾಗರಿಕ ಮೂಲ ಸೌಕರ್ಯಗಳ ಮೇಲೆ ದಾಳಿ ಮಾಡೋದಾಗಿ IRGC ಹೇಳಿದೆ. ಅಮೆರಿಕದ ದಾಳಿಗೆ ಪ್ರತಿಕ್ರಿಯೆಯಾಗಿ ಇರಾನ್ ಪ್ರತಿಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಯೋಚನೆ ಮಾಡ್ತಾ ಇದೆಯಾ? ಅರಬಿಕ್ ಚಾನೆಲ್ನ ವರದಿಯ ಪ್ರಕಾರ ಅಮೆರಿಕದ ಕಂಪನಿಯೊಂದಿಗೆ ಒಪ್ಪಂದ ಮಾಡಿಕೊಂಡಿದ್ದಂತಹ ಇರಾಕ್ನ ಪ್ರಮುಖ ಅನಿಲ ಕಂಪನಿ ಅಲ್ಮಾಯಾದಿನ್ ಮೇಲೆ ದಾಳಿ ಮಾಡಲಾಗಿದೆ. ಕುವೈತ್ನಲ್ಲಿರುವಂತಹ ಉಪ್ಪು ನೀರಿನ ಸಂಸ್ಕರಣಾ ಘಟಕದ ಮೇಲೂ ಕೂಡ ದಾಳಿಯನ್ನ ನಡೆಸಲಾಗಿದ್ದು ಇದು ಕುವೈತ್ನ ನೀರು ಸರಬರಾಜಿನ 90% ಅನ್ನ ಪೂರೈಸುತ್ತೆ. ಇದು ಸಂಘರ್ಷದ ಮೇಲೆ ಯಾವ ಪರಿಣಾಮವನ್ನ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇನ್ನು ಜೂನ್ 17ರಂದು ಒಪ್ಪಂದಕ್ಕೆ ಸಹಿ ಹಾಕುವಾಗ ಇರಾನ್ ಮೇಲುಗೈ ಸಾಧಿಸಿತ್ತು ಅಂತ ವರದಿಗಳು ಹೇಳ್ತವೆ. ಇರಾನ್ ಅಂತ ಹಿಡಿತವನ್ನ ಸಾಧಿಸಿದ್ರಿಂದಾಗಿನೇ ಅಮೆರಿಕ ಮಾತುಕತೆಗೆ ಬರೋ ಹಾಗಾಯಿತು. ಆದ್ರೆ ಈ ಬಾರಿ ಅಮೆರಿಕ ಅಧಿಕಾರದ ಸಮತೋಲನವನ್ನ ತನ್ನ ಪರವಾಗಿ ಬದಲಾಯಿಸೋದಕ್ಕೆ ಬಯಸ್ತಾ ಇದೆ. ಕದನ ವಿರಾಮದ ಸಮಯದಲ್ಲಿ ಅಮೆರಿಕ ತನ್ನ ಪಡೆಗಳನ್ನ ಸಜ್ಜುಗೊಳಿಸುವ ಮತ್ತೆ ತನ್ನ ತೈಲ ನಿಕ್ಷೇಪಗಳ ಮರುಪೂರಣದಲ್ಲಿ ನಿರತಾಗಿತ್ತು ಅಂತ ಇರಾನ್ ಭಾವಿಸುತ್ತೆ. ಅಮೆರಿಕದಲ್ಲಿ ಹೆಚ್ಚಿನ ತೈಲ ಕೊರತೆ ಆದಾಗ ಅದರಿಂದ ಇರಾನ್ಗೇನೆ ಅನುಕೂಲ ಆಗುತ್ತೆ. ಅದಕ್ಕಾಗಿನೇ ಇರಾನ್ ಹಾರ್ಮುಜ್ನ ನಿಯಂತ್ರಣವನ್ನ ಕಳೆದುಕೊಳ್ಳೋದಕ್ಕೆ ಬಯಸೋದಿಲ್ಲ. ಮಾರ್ಚ್ ಏಪ್ರಿಲ್ ದಾಳಿಯ ಸಮಯದಲ್ಲಿ ಇರಾನ್ US ಹೇಳ್ಕೊಳ್ತಾ ಇದ್ದಂಥ ಎಲ್ಲವನ್ನ ಅವಾಸ್ತವ ಅಂತ ಬಹಿರಂಗಪಡಿಸಿತ್ತು. ವಿವಿಧ ರಾಯಭಾರ ಕಚೇರಿಗಳಿಂದ ವಿಡಿಯೋಗಳನ್ನ ಬಿಡುಗಡೆ ಮಾಡಲಾಯಿತು ಮತ್ತೆ ಇರಾನ್ನ ಸ್ಥಾನವನ್ನ ಜಗತ್ತಿನೆದುರು ಪ್ರಬಲವಾಗಿ ಬಿಂಬಿಸಲಾಯಿತು. ಈ ಬಾರಿ ಇರಾನ್ ಟ್ರಂಪ್ ಮತ್ತೆ ಅವರೊಂದಿಗೆ ಸಂಬಂಧವನ್ನ ಹೊಂದಿರುವವರು ವ್ಯಾಪಾರ ಹಿತಾಸಕ್ತಿಗಳನ್ನ ತೀವ್ರವಾಗಿ ಗುರಿಯಾಗಿಸಿಕೊಂಡಿದೆ. ಸ್ವಿಟ್ಜರ್ಲೆಂಡ್ನಲ್ಲಿ ಇರಾನ್ ಮತ್ತೆ US ನಡುವಿನ ಮಾತುಕತೆ ಸಮಯದಲ್ಲಿ ಇರಾನ್ ಅಧಿಕಾರಿಗಳು US ಉಪಾಧ್ಯಕ್ಷ JD ವ್ಯಾನ್ಸ್ಗೆ ಖಾಸಗಿ ಸಂದೇಶವನ್ನ ಕಳಿಸಿದ್ದಾರೆ ಅಂತ ಡ್ರಾಪ್ ಸೈಟ್ ಅನ್ನುವಂಥ ಒಂದು ವೆಬ್ಸೈಟ್ ವರದಿ ಮಾಡಿದೆ. ಅವರ ಸಮಾಲೋಚಕರಾದಂತಹ ಸ್ಟೀವ್ ವಿಟ್ಕಾಫ್ ಮತ್ತೆ ಕುಶ್ನರ್ ಮಾತುಕತೆಗಳಿಂದ ಮಾಹಿತಿಯನ್ನ ಬಳಸಿಕೊಂಡು ಮಾರುಕಟ್ಟೆಯಿಂದ ಲಾಭವನ್ನ ಪಡೆಯೋದಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಹೇಳಲಾಗಿದೆ. ಕುಶ್ನರ್ ನೇತನ್ಯಾಹುಗೆ ಮಾಹಿತಿಯನ್ನ ಸೋರಿಕೆ ಮಾಡ್ತಾ ಇದ್ದಾರೆ ಅಂತ ಇರಾನ್ ಹೇಳ್ಕೊಂಡಿದೆ. ಅವರಿಬ್ರು ನೇತನ್ಯಾಹು ಮತ್ತೆ ಮೊಸಾದ್ ಜೊತೆಗೆ ಪ್ರತಿದಿನನೂ ಸಂವಹನ ನಡೆಸ್ತಾರೆ ಅಂತಿದೆ. ಕುಶ್ನರ್ ಮತ್ತೆ ವಿಟ್ಕಾಫ್ ಸೇರಿದ ಹಾಗೆ ಟ್ರಂಪ್ ಅವರ ಆಪ್ತರು ಮಾರುಕಟ್ಟೆಯಿಂದ $9 ಬಿಲಿಯನ್ ಲಾಭ ಗಳಿಸಿದ್ದಾರೆ ಅಂತ ಇರಾನ್ ಲೆಕ್ಕ ಹಾಕಿದೆ ಅಂತ ಮತ್ತೊಂದು ವರದಿ ಸೂಚಿಸುತ್ತೆ. ಇರಾನ್ ಈ ಮೊತ್ತದಲ್ಲಿ $4.5 ಬಿಲಿಯನ್ ಗಾಗಿ ಬೇಡಿಕೆಯನ್ನು ಇಡ್ತಾ ಇದೆ. ಇಲ್ಲದೇ ಇದ್ರೆ ಅದು JD ವ್ಯಾನ್ಸ್ಗೆ ಕಳಿಸಿದಂತ ಒಂದು ಸಂದೇಶವನ್ನ ಐತಿಹಾಸಿಕ ದಾಖಲೆಯಾಗಿ ಬಿಡುಗಡೆ ಮಾಡುತ್ತೆ. ಈ ಬಾರಿ ಅಮೆರಿಕದ ಉಪಾಧ್ಯಕ್ಷ JD ವ್ಯಾನ್ಸ್ ಸಂದೇಶ ಸಂಪೂರ್ಣವಾಗಿ ನಕಲಿ ಮತ್ತೆ ಇರಾನ್ ಅವರಿಗೆ ಅಂತ ಸಂದೇಶವನ್ನ ಕಳಿಸಿಲ್ಲ ಅಂತ ಹೇಳಿದ್ದಾರೆ. ಮಾರ್ಚ್ ಮತ್ತೆ ಏಪ್ರಿಲ್ ನಲ್ಲಿಯೂ ಕೂಡ ಇದೇ ರೀತಿಯ ವರದಿಗಳು ಹೊರಗೆ ಬಂದವು. ಕದನ ವಿರಾಮ ಮತ್ತೆ ಯುದ್ಧದ ಘೋಷಣೆಗಳ ನಡುವೆ ಮಾರುಕಟ್ಟೆಯಿಂದ ಯಾರೋ ಲಾಭ ಗಳಿಸ್ತಾ ಇದ್ದಾರೆ ಅನ್ನುವಂಥ ಸುಳಿವುಗಳಿವೆ. ಈ ಬಾರಿ ಯುದ್ಧದ ಜೊತೆಗೇನೆ ಇರಾನ್ ಯಾವ ರೀತಿಯ ಪ್ರತಿ ಪ್ರಚಾರವನ್ನ ಪ್ರಾರಂಭ ಮಾಡುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇರಾನ್ ತನ್ನ ನೆರೆಹೊರೆಯ US, ಸೌದಿ ಅರೇಬಿಯಾ, ಖತರ್, ಕುವೈತ್ ಮತ್ತೆ ಬಹರೇನ್ ಮೇಲೆ ಏನಾದರೂ ದಾಳಿ ಮಾಡಿದ್ರೆ ಈ ಯುದ್ಧದ ಸ್ವರೂಪ ಇನ್ನಷ್ಟು ಹದಗೆಡಬಹುದು. ಗಲ್ಫ್ ರಾಷ್ಟ್ರಗಳು ಕೂಡ ಇಲ್ಲಿಯವರೆಗೆ ಸಂಯಮ ತೋರಿಸಿವೆ.
ಈ ಅವಧಿಯಲ್ಲಿ ಅವು ಇನ್ನೂ ಇರಾನ್ ಮೇಲೆ ದಾಳಿ ಮಾಡಿಲ್ಲ. ಆದ್ರೆ ಪ್ರತಿಯೊಂದು ದೇಶ ಕೂಡ ಮಾನಸಿಕ ತಂತ್ರಗಳನ್ನ ಆಡ್ತಾ ಇದೆ. ಯಾರು ಒತ್ತಡಕ್ಕೆ ಯಾರು ಮಣಿತಾರೆ ಮತ್ತೆ ಯಾರು ದೃಢವಾಗಿ ಉಳಿದಿದ್ದಾರೆ ಅನ್ನೋದಷ್ಟೇನೆ ಈ ಆಟದಲ್ಲಿ ಅಂತಿಮ ಗೆಲುವನ್ನ ಬರೆಯಲಿದೆ. ವೀಕ್ಷಕರ, ಈ ಕುರಿತು ನಿಮ್ಗೆ ಅನ್ಸುತ್ತೆ, ಏನು ಅಭಿಪ್ರಾಯ ಇದೆ ಅದನ್ನ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.